ಗೈಸ್ ಇದೇ ನೋಡಿ ನಾನು 3 ವರ್ಷದಿಂದ ಕೂಲಿ ಮಾಡ್ತಿರೋ ಕಂಪ್ನಿ. 6 ತಿಂಗಳಿಂದ ಈ ಸೈಕಲ್ ತಗೊಂಡಿದ್ದೆ. ಎಲ್ಲರೂ ಬೈಕಲ್ಲಿ ವ್ಲಾಗ್ ಮಾಡೋದು ನೋಡಿ ನಾನು ಸೈಕಲಲ್ಲಿ ಸ್ಪೆಷಲ್ ಆಗಿ ವ್ಲಾಗ್ ಮಾಡಿ ಸಾಧನೆ ಮಾಡ್ತೀನಿ ಅಂತ 1-2 ತಿಂಗಳು ಅಲ್ಲಿ ಇಲ್ಲಿ ಓಡಿಸ್ದೆ. ಒಂದ್ಸತಿ ನನ್ನ ಫ್ರೆಂಡ್ಸ್ ರೂಮಿಗೆಲ್ಲ ಹೋಗಿ ಬಂದೆ. ಅದಾದ್ಮೇಲೆ ರೂಮ್ನಾಗ ತಗೊಂಡೋಗಿ ಇಟ್ಟಿದ್ದು ಅಲ್ಲೇ ಇತ್ತು. ಆಲ್ಮೋಸ್ಟ್ 1-2-3 ತಿಂಗಳಾಯಿತು. ಸೊ ಲಾಸ್ಟ್ ವೀಕು ಅದನ್ನ ಹೊರಗಡೆ ತಂದು ನೀಟಾಗಿ ಸರ್ವಿಸ್ ಮಾಡಿ ಇಟ್ಟಿದ್ದೆ. ಸೊ ಬನ್ನಿ ಇವತ್ತು ನಾನು ಇದರಲ್ಲಿ ನಿಮಗೆ ನಮ್ಮ ಕಂಪ್ನಿ ಹತ್ರ ಕರ್ಕೊಂಡು ಹೋಗ್ತೀನಿ. ಏನು ಯುಗಾದಿ ಆದರೂ ಕಂಪ್ನಿಗೆ ಹೋಗ್ತಿದ್ದಾನಲ್ಲ ಅಂತ ನೋಡ್ಬೋದು. ಸೊ ನಾನು ಊರಿಗೆ ಹೋದಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತೀನಲ್ಲ, ಸೊ ಅದು ಅಟೆಂಡೆನ್ಸ್ ಶಾರ್ಟೇಜ್ ಬಂದಿರುತ್ತೆ. ಸೊ ಅದನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ರಜೆ ಇರುವಾಗ ಮತ್ತೆ ಶನಿವಾರ ಭಾನುವಾರ ನಾನು ಬೆಂಗಳೂರಲ್ಲಿ ಇದ್ರೆ ಹೋಗಿ ಪಂಚ್ ಮಾಡಿ ಬರ್ತೀನಿ. ಸದ್ಯಕ್ಕೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇವಾಗ ನಾನು ವಿಡಿಯೋ ಮಾಡಿದ್ಮೇಲೆ ತುಂಬ ಜನಕ್ಕೆ ಗೊತ್ತಾಗಿ ಎಲ್ಲರೂ ಪಂಚ್ ಮಾಡೋಕ್ಕೆ ಶುರು ಮಾಡಿದ್ರೆ ಆಮೇಲೆ ಶನಿವಾರ ಭಾನುವಾರದ್ದು ಅಟೆಂಡೆನ್ಸ್ ಕೌಂಟ್ ಆಗದೆ ಇರೋ ಥರ ಮಾಡ್ತಾ ಇದ್ದೇನೆ, ಗೊತ್ತಿಲ್ಲ. ನಮ್ಮ ರೂಮಿಂದ ಆಫೀಸಿಗೆ 6 ಕಿಲೋಮೀಟರ್ ಇದೆ. ಬಸ್ಸಲ್ಲಿ ಹೋದ್ರೆ 40-50 ನಿಮಿಷ ಬೇಕು, ಯಾಕಂದರೆ ಮಧ್ಯದಲ್ಲಿ ಒಂದು ಬಸ್ ಚೇಂಜ್ ಮಾಡಬೇಕು ಮತ್ತು ಬಸ್ಸಿಗೋಸ್ಕರ ಕಾಯೋ ಟೈಮ್ ಎಲ್ಲ ಸೇರಿಸಿ. ಅದೇ ಸೈಕಲಲ್ಲಿ ಹೋದರೆ ಬರೀ 20-25 ನಿಮಿಷದಲ್ಲಿ ಹೋಗ್ಬೋದು. ಮುಂಚೆ ಸೈಕಲ್ ತೊಗೊಂಡಾಗ ಕಂಟಿನ್ಯೂಸ್ ಆಗಿ 2 ತಿಂಗಳು ಹೋಗಿದ್ದೆ, ಅದಾದ್ಮೇಲೆ ಗ್ಯಾಪ್ ಆಯಿತು. ಸೊ ಇವತ್ತು ಆಫೀಸಿಗೆ ಹೋಗಿ ಪಂಚ್ ಮಾಡಿ ಒಂದು ಎಳ್ನೀರು ಕುಟ್ಕೊಂಡು ರೂಮಿಗೆ ವಾಪಸ್ ಬಂದೆ. ಇವತ್ತಿಗೆ ಇಷ್ಟೇ ಗಾಯ್ಸ್. ಎಲ್ರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇಲ್ಲ ಫ್ರೆಂಡ್ಸ್.